ಹೆಣ್ಣು ಸಂಸಾರದ ಕಣ್ಣು, ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು. ಹೀಗೆ ಹೆಣ್ಣಿನ ಬಗ್ಗೆ ನಾವು ಸಾಕಷ್ಟು ಗಾದೆ ಮಾತುಗಳನ್ನ ಕೇಳಿರ್ತೀವಿ. ನಿಜಕ್ಕೂ ಹೆಣ್ಣು ಈಗ ಪುರುಷರಿಗೆ ಸರಿಸಮಾನವಾಗಿ ಬೆಳೆದಿದ್ದಾಳೆ. ಪುರುಷ ಪ್ರಧಾನ ಸಮಾಜದಲ್ಲೂ ಕೂಡ ಹೆಣ್ಣು ಸ್ವತಂತ್ರವಾಗಿ ಇದ್ದಾಳೆ ಅಂತ ಸಾಕಷ್ಟು ಮಾತುಗಳನ್ನ ಆಡ್ತೀವಿ. ಆದ್ರೆ ಎಲ್ಲೋ ಒಂದು ಕಡೆ ನಿಜಕ್ಕೂ ಗಾಂಧೀಜಿ ಹೇಳಿದಂತೆ ಯಾವಾಗ ಒಂದು ಹೆಣ್ಣು ರಾತ್ರಿ ನಿರ್ಭಯವಾಗಿ ಓಡಾಡ್ತಾಳೋ ಆಗ್ಲೇ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕ ಹಾಗೆ. ಬಹುಶಃ ಈಗ ನಡೀತಾ ಇರುವಂತಹ ಲೈಂಗಿಕ ಕಿರುಕುಳ, ದೌರ್ಜನ್ಯಗಳನ್ನ ನೋಡ್ತಾ ಇದ್ರೆ ಆ ದಿನ ಬರುತ್ತಾ ಇಲ್ವಾ ಅನ್ನುವಂಥ ಅನುಮಾನ ಕೂಡ ಕಾಡುತ್ತೆ. ಹಾಗಾದ್ರೆ ಮಹಿಳೆಯರ ಮೇಲಿನ ದೌರ್ಜನ್ಯಕ್ಕೆ ಕೊನೆ ಎಂದು ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ನೀವು ನೋಡಿರಬಹುದು ಆ ಒಂದು ಘಟನೆಯನ್ನ. ಲೈಂಗಿಕ ಕಿರುಕುಳ, ಮಹಿಳೆಯ ಮೇಲೆ ದೌರ್ಜನ್ಯ ನಡೀತಾ ಇರುವುದನ್ನ, ಅದನ್ನ ಪ್ರತಿಭಟಿಸಿ ಹೇಗೆ ಹೊಡೆದ್ರು ಅನ್ನೋದನ್ನ. ಜೊತೆಗೆ ಮಹಿಳೆಯರು ಈ ರೀತಿ ಸಮರ್ಥವಾಗಿ ಯಾವಾಗ ಕಾನೂನಿನ ಬಗ್ಗೆ ಅರಿವು ಮೂಡಿಸೋದ್ರ ಜೊತೆಗೆ ಯಾವಾಗ ಇದನ್ನೆಲ್ಲವನ್ನ ಎದುರಿಸೋಕೆ ಶಕ್ತಿಯನ್ನ ಪಡಿತಾರೋ ನಿಜಕ್ಕೂ ಅಂಥ ಎಲ್ಲ ದೌರ್ಜನ್ಯಗಳಿಗೆ ಕೊನೆಯಾಗುತ್ತೆ. ಇದೇ ಇವತ್ತಿನ ದುನಿಯಾ ವಿಶೇಷ. ಸ್ತ್ರೀ ಅಂದ್ರೆ ಇಷ್ಟೇ ಸಾಕೆ. ಸ್ವಲ್ಪ ಹೊತ್ತಿನ ಮುಂಚೆಯಷ್ಟೇ ನೀವು ನಮ್ಮ ಸುದ್ದಿಯಲ್ಲಿ ಪ್ರಸಾರವಾಗುವುದನ್ನ ನೋಡ್ತಾ ಇದ್ರಿ. ನೀವು ಒಂದು ಖಾಸಗಿ ಕಂಪನಿ, ಗಾಂಧಿ ಬಜಾರ್ನಲ್ಲಿರುವಂತಹ ಒಂದು ಖಾಸಗಿ ಕಂಪನಿಯ MD ನಿರಂತರವಾಗಿ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದ, ದೌರ್ಜನ್ಯ ನಡೆಸ್ತಾ ಇದ್ದ, ಅಷ್ಟೇ ಅಲ್ಲ ಬ್ಲಾಕ್ ಮೇಲ್ ಕೂಡ ಮಾಡ್ತಾ ಇದ್ದ ಅಂತೆ. ಹೀಗಾಗಿ ಇವತ್ತು ಆಕೆಯ ಸಹನೆ ಕಟ್ಟೆ ಒಡೆದಿತ್ತು. ಹೀಗಾಗಿ ಮಹಿಳಾ ಸಂಘಟನೆಯ ಕಾರ್ಯಕರ್ತರೊಂದಿಗೆ ಆಫೀಸ್ಗೆ ನುಗ್ಗಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಮಹಿಳೆಯರೆಲ್ಲ ಸೇರಿ ಆತನ ಬಟ್ಟೆ ಬಿಚ್ಚಿ ಹೊಡೆದಿದ್ದಾರೆ. ಇದೆಲ್ಲವೂ ನಡೆದಿರುವಂತದ್ದು ಬಸವನಗುಡಿಯ ಗಾಂಧಿ ಬಜಾರ್ನಲ್ಲಿರುವಂತಹ ಟ್ಯಾಕ್ಸ್ ಪ್ರೋ ಬಿಸಿನೆಸ್ ಸೊಲ್ಯೂಷನ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ರಾಕೇಶ್ ಶೆಟ್ಟಿ ಒದೆ ತಿಂದಿದ್ದಾರೆ. ಈ ರೀತಿ ತನ್ನ ಕಂಪನಿಯ HR ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ವೀಣಾ ಎಂಬ ಯುವತಿಗೆ ರಾಕೇಶ್ ಶೆಟ್ಟಿ 1.5 ವರ್ಷದಿಂದ ದೈಹಿಕ, ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದಂತೆ. ಅಷ್ಟೇ ಅಲ್ಲ, ಅಶ್ಲೀಲ ಇಮೇಲ್ಗಳನ್ನು ಕಳಿಸ್ತಾ ಇದ್ದಂತೆ. ಈ ಬಗ್ಗೆ ವೀಣಾ ಹೊಯ್ಸಳ ಸಂಘಟನೆಗೆ ವಿಷಯ ತಿಳಿಸಿದ್ರು. ಸಂಘಟನೆಯ ಕೆಲ ಮುಖಂಡರು ಇವತ್ತು ಆಫೀಸ್ಗೆ ನುಗ್ಗಿ ರಾಕೇಶ್ ಶೆಟ್ಟಿಯನ್ನ ಈ ರೀತಿ ಹಿಡಿದು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಬೇಡ ವಸಂತ್, ನಾನು ಹಿಂಗೆ ಬರ್ತೀನಿ ಸರ್. ನೋಡಿ, ಅವಳು ಹಿಂಗೆ ಇದಕ್ಕಿಂತ ಮುಂಚೆನು ಒಂದು ಬಟ್ಟೆ ಇಲ್ಲೇ ಇದೆ ನಮ್ದು. ಹೇಳ್ತೀನಿ ಕೇಳಿ, ಈ ಬಟ್ಟೆನು ಇವಳೇ ಹರಿದಿದ್ದು. ನಾನು ಮೆಂಟಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು. ನಾನು ಹೇಳ್ತೀನಿ, ಎಲ್ಲ ಪ್ರೂವ್ ಮಾಡ್ತೀನಿ. ಈ ಬಟ್ಟೆ ಇಲ್ಲೇ ಇದೆ ನೋಡಿ ನಮ್ದು. ಇದು ಇವಳೇ ಹರಿದಿದ್ದು. ನಾನು ಹೇಳ್ತೀನಿ ಕೇಳಿ, ಒಂದು ಬಟನ್ ಇಲ್ಲ. ವಿಷಯ ಹೇಳ್ತೀನಿ. ಬಟ್ಟೆ ಬೇಡ, ನಾನು ಹಿಂಗೆ ಬರ್ತೀನಿ. ನಾನು ಹೇಳ್ತೀನಲ್ಲ, ಹಿಂಗೆ ನಾನು ಬಸವನಗುಡಿ, ನೀವು ನಾನು ಹೊಡೆದೇ ಕರ್ಕೊಂಡೋಗಿ ತೊಂದ್ರೆ ಇಲ್ಲ, ಕೇಳ್ಬಿಟ್ಟು ಕರ್ಕೊಂಡು. ಇದು ನನ್ನ ಗಂಡನ ಮೇಲೆ 498 ಹಾಕು, ಇಲ್ದಿದ್ರೆ ನಿನ್ನ ಬ್ಲೂ ಫಿಲ್ಮ್ ಮಾಡಿಸ್ತೀನಿ ಅಂತ ಹೇಳ್ತೀನಿ ಅಂತ ಹೇಳಿ ಬರೆಸ್ಕೊಂಡಿದ್ದು. ಇದು ನಾನು ಏನ್ ಬರ್ತಿದ್ದೀನಿ ಬೇಕಾದ್ರೆ ಯಾವಾಗ ಬರ್ದಿದ್ದಾರೆ, ಯಾವಾಗ 498 ಆಗಿದೆ, 1 ಮಿನಿಟ್, ಯಾವಾಗ ಒಂದು ಕಡೆ ಈ ರೀತಿ ಮಹಿಳೆಯರ ಮೇಲೆ ಆಗ್ತಿರುವಂತಹ ದೌರ್ಜನ್ಯ, ಜೊತೆಗೆ ಮತ್ತೊಂದು ಸಮಾಧಾನಕರ ವಿಷಯ ಅಂದರೆ IT-BT ಕಾರ್ಖಾನೆಗಳಲ್ಲಿ ನಡೀತಾ ಇದ್ದಂತಹ ದೌರ್ಜನ್ಯಗಳು ಇನ್ನು ಮುಂದೆ ಮುಚ್ಚಿ ಹೋಗೋದಿಲ್ಲ. ಅವೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೂಡ ಕೈಗೊಳ್ಳಲಾಗುತ್ತೆ. ಯಾಕಂದರೆ ಕೈಗಾರಿಕಾ ಕಾಯ್ದೆ ನಿಯಮದಡಿ ರಾಜ್ಯ ಸರ್ಕಾರ 10 ವರ್ಷಗಳಿಂದ ಹೇರಿದ್ದ ನಿರ್ಬಂಧವನ್ನು ಹಿಂಪಡೆದಿದೆ. ಅದು ಕರ್ನಾಟಕ ಮಹಿಳಾ ಆಯೋಗದ ಶಿಫಾರಸಿನ ಮೇಲೆ ರಾಜ್ಯ ಸರ್ಕಾರ ಈ ಒಂದು ನಿರ್ಧಾರ ಕೈಗೊಂಡಿದೆ. ಹೀಗಾಗಿ ಇದೆಲ್ಲದರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇವತ್ತು ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವಂತಹ ಸಿ ಮಂಜುಳಾ ಅವರಿದ್ದಾರೆ. ಮಂಜುಳಾ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜುಳಾ ಅವರೇ, ನೋಡ್ತಾ ಇದ್ರೆ ನಾವು ಎಲ್ಲೂ ಸುದ್ದಿಗಳನ್ನು ಹುಡುಕಾಡ್ಕೊಂಡು ಹೋಗೋದು ಬೇಡವೇ ಬೇಡ. ಮಹಿಳೆಯರ ಮೇಲೆ ಆಗ್ತಿರುವಂತಹ ದೌರ್ಜನ್ಯ ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ನಾವು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ವಿ. ನೀವು ಕೂಡ ಈಗ ನೋಡಿದ್ರಿ, IT-BT ಕಾರ್ಖಾನೆಗಳಾಗಿರ್ಬೋದು, ಇಂಥ ಖಾಸಗಿ ಕಂಪನಿಗಳಲ್ಲಾಗಿರ್ಬೋದು, ಮಹಿಳೆಯರ ಮೇಲಿನ ದೌರ್ಜನ್ಯ ಎಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ನಿಜಕ್ಕೂ? ಖಂಡಿತವಾಗಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಜವಾಬ್ದಾರಿನ ವಹಿಸ್ಕೊಂಡಾಗ ಅನೇಕರು ಕೇಳಿದ್ರು, ಹೇಗಿದೆ ಆಯೋಗ, ಹೇಗಿದೆ ದೂರು ಅಂತ. ಹಿಂದೆಲ್ಲ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಕ್ಕೆ ಟಿಕೆಟಿಗೆ ಹೇಗೆ ಬರ್ತಾ ಇದ್ರು ಜನ, ಆ ರೀತಿನಲ್ಲಿ ಹೆಣ್ಮಕ್ಳು ಸಂಜೆ 7 ಗಂಟೆ ಆಗೋದಕ್ಕೆ ಕಂಪ್ಲೇಂಟ್ ಕೊಡಕ್ಕೆ ಬರ್ತಿದ್ದಾರೆ ಅಂತ. ಅದರಲ್ಲಿ ಬಹಳ ಮುಖ್ಯವಾಗಿ ಡೊಮ್ಯಾಸ್ಟಿಕ್ ವೈಲೆನ್ಸು, ಲವ್ ಅಫೇರ್ ಆದರೆ, ಇನ್ನೊಂದು ಸಿವಿಯರ್ ಆಗಿ ನಾವು ನೋಡುವಂಥ ಕೇಸ್ ಅಂದರೆ ವರ್ಕ್ ಪ್ಲೇಸ್ ಹರಾಸ್ಮೆಂಟು ಒಂದು ಕಡೆ ಆದರೆ, ಇನ್ನೊಂದು ಭಾಗ ಸೆಕ್ಷುವಲ್ ಹರಾಸ್ಮೆಂಟು. ಈ ತೀವ್ರತೆಯನ್ನು ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಗಮನಿಸಿದ ಕೂಡಲೇ ನಾವು ಆ್ಯಕ್ಷನ್ ತೊಗೊಳೋದಕ್ಕೆ ಆರಂಭ ಮಾಡಿದ್ವಿ. ಇದನ್ನು ನಾವು ಸೀರಿಯಸ್ ಆಗಿ ತೊಗೋಬೇಕು, ಇದು ನೆಗ್ಲೆಕ್ಟ್ ಮಾಡಬಾರ್ದು ಅಂಥೇಳಿ ನಾನೇ ಮುತುವರ್ಜಿ ವಹಿಸಿ ಕೆಲಸವನ್ನು ಆರಂಭ ಮಾಡಿದೆ. ಅದರಲ್ಲಿ IT-BTಯ ಹೆಣ್ಮಕ್ಳು
ಏನು ಕಂಪ್ಲೇಂಟ್ನ ತೊಗೊಂಬರೋಕ್ಕೆ ಆರಂಭ ಮಾಡಿದ್ರು. ಅವ್ರು ಯಾವುದೇ ಸಂಘಟನೆಯಿಂದ ಏನು ಹೋರಾಟ ಮಾಡಲಿಲ್ಲ, ರೆಪ್ರೆಸೆಂಟೇಷನ್ ಕೊಡಲಿಲ್ಲ. ITBT ಹೆಣ್ಮಕ್ಳಿಗೆ ಕೆಲಸಕ್ಕೆ ಸೇರಿಸ್ಕೊಂಡಿರ್ತಾರೆ. ಮೇಡಮ್ ರಾತ್ರಿ 3 ಗಂಟೆಗೆ ಒಂದು ಮೇಲ್ ಬಂದು ನನಗೆ ಟರ್ಮಿನೇಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ನೀವು ಕರ್ನಾಟಕ ಸೇವಾ ನಿಯಮಗಳನ್ನು ನೋಡಿದ್ರೆ, ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ ಏನಿದೆ ಅದನ್ನು ನೋಡಿದ್ರೆ ಪ್ರತಿಯೊಬ್ಬ ಎಂಪ್ಲಾಯಿನ ಹೇಗೆ ತೆಗಿಬೇಕು ಕೆಲಸದಿಂದ, ಅವನ ನಡವಳಿಕೆ ಹೇಗಿರಬೇಕು, ಅವನ ಎನ್ಕ್ವೈರಿ ಹೇಗಿರಬೇಕು ಅನ್ನೋ ಒಂದು ನಿಯಮಗಳಿದೆ. ಆದರೆ ಇಲ್ಲಿ ಯಾವುದೇ ನಿಯಮಗಳು ಇರಲಿಲ್ಲ. ಒಂದು ಮೇಲ್ ಕಳಿಸಿ ಟರ್ಮಿನೇಟ್ ಮಾಡಿಬಿಡ್ತಾ ಇದ್ರು ಅವ್ರನ್ನ. ಸೊ ಇದರಿಂದ ಹೇಗೆ ಮುಕ್ತಿ ಕೊಡಿಸೋದು ಇದರಿಂದ ಅಂತ ಹೇಳಿ ನಾನು ಲೇಬರ್ ಕಮಿಷನರ್ಸು ಬೇರೆ ಬೇರೆ ಆಫೀಸರ್ಸ್ನೆಲ್ಲ ಮೀಟಿಂಗ್ ಮಾಡಿ ಅವ್ರ ಜೊತೆಗೆ ಎಲ್ಲ ಅಧ್ಯಯನವನ್ನು ಮಾಡಿದ್ರೆ ನಮಗೆ ಅವಾಗ ಗೊತ್ತಾಯಿತು, ಇಂಡಸ್ಟ್ರಿಯಲ್ ಆ್ಯಕ್ಟ್ 1946 ಸ್ಟ್ಯಾಂಡಿಂಗ್ ಆರ್ಡರ್ಸ್ ಇಂದ ನಮ್ಮ ITBT ಕಂಪನಿಗಳು 10 ವರ್ಷಗಳಿಂದ ವಿನಾಯಿತಿಯನ್ನು ಪಡ್ಕೊಂಡಿದೆ. ಈ ವಿನಾಯಿತಿಯನ್ನು ಪಡ್ಕೊಂಡಿರೋದ್ರಿಂದಾಗಿ ಅವರ ವರ್ಕ್ ಪ್ಲೇಸ್ ಹ್ಯಾರಾಸ್ಮೆಂಟ್ ಏನಿದೆ, ಟರ್ಮಿನೇಷನ್ ಏನಿದೆ, ಇದ್ರ ಬಗ್ಗೆ ಯಾವುದೇ ಪ್ರಾಪರ್ ಎನ್ಕ್ವೈರಿಗಳು ಇಲ್ಲದೆ ನಮ್ಮ ಸಾವಿರಾರು ಜನ ಹೆಣ್ಮಕ್ಳು ಇದರಿಂದ ನೊಂದುಕೊಂಡು ಹೊರಗಡೆ ಬಂದು ಒಂದು ರೀತಿ ಗಾಳಿ ಜೊತೆ ಗುದ್ದಾಟ ಮಾಡುವಂಥ ಒಂದು ಹೋರಾಟವನ್ನು ಮಾಡ್ತಾ ಇದ್ರು. ಸೊ ಇದ್ರ ಮೇಲೆ ಅಧ್ಯಯನ ಮಾಡಿ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದ ನಂತರ ನಾನು ಸೆಪ್ಟೆಂಬರ್ನಲ್ಲಿ ಶಿಫಾರಸನ್ನು ಮಾಡಿದ್ದೆ. ಜನವರಿನಲ್ಲಿ ಆ ಶಿಫಾರಸು ಈ ವರ್ಷದ ಒಂದು ಆರಂಭದಲ್ಲೇ ಆ ಒಂದು ವಿನಾಯಿತಿನ ರದ್ದು ಮಾಡಿ ಸರ್ಕಾರ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಇರಬೇಕು ಅನ್ನುವಂಥ ಒಂದು ಆದೇಶವನ್ನು ಕಳಿಸ್ತು. ಜೊತೆಗೆ ಇನ್ನೊಂದು ವಿಶೇಷವಾದಂಥ ಸಂಗತಿ ಹೇಳಬೇಕು ಅಂದರೆ, ಈ ಸ್ಟ್ಯಾಂಡಿಂಗ್ ಆರ್ಡರ್ಸ್ನ ಬಹಳ ಪ್ರಮುಖವಾದಂಥ ಸಂಗತಿ ಅಂದರೆ, ಹೇಗೆ ನಮಗೆ ಕರ್ನಾಟಕ ಸೇವಾ ನಿಯಮಗಳು ಅಂತ ಏನಿದೆ ಅದಕ್ಕೆ ಸಮಾನವಾಗಿರುವಂಥ ಒಂದು ಕಾನೂನು ಇದು ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅನ್ನುವಂಥದ್ದು. ಅದು ಇವತ್ತು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ITBT ಕ್ಷೇತ್ರದ ಲಕ್ಷಾಂತರ ಜನ ಹೆಣ್ಮಕ್ಳಿಗೆ ಕೊಟ್ಟಂತ ಒಂದು ರಕ್ಷಣೆ ಮತ್ತು ಒಂದು ಕೊಡುಗೆ ಅಂತ ನಾನು ಹೇಳಕ್ಕೆ ಇಷ್ಟ. ಮಂಜುಳಾ ಅವರೇ, ಒಂದು ಕಡೆ ಇಲ್ಲಿ ನಾವು ನೋಡ್ತಿದ್ದೀವಿ, ಹೆಣ್ಣು ಒಬ್ಬ ಗೃಹಿಣಿ ಅಂದ್ರೆ ಗೃಹಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು. ಆರ್ಥಿಕ ಸ್ವಾತಂತ್ರ್ಯ ಅನ್ನೋದು ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಸ್ವಾವಲಂಬನೆಯ ಬದುಕಿನ ಕನಸು ಕಾಣ್ತಾ ಇರ್ತಾಳೆ ಮಹಿಳೆ. ಆದ್ರೆ ಹೊರಗಡೆ ಹೋಗಿ ಈ ರೀತಿ ಕೆಲಸ ಮಾಡುವಾಗ ಇಂಥ ಸಿಚುವೇಶನ್ಗಳು, ಇಂಥ ಸಂದರ್ಭಗಳು ಸೃಷ್ಟಿಯಾಗುತ್ತೆ. ನೀವೇ ನೋಡ್ತಾ ಇದ್ದೀರಿ, ಇವತ್ತು ಆಕೆ ನಿಜಕ್ಕೂ ಧೈರ್ಯ ಮಾಡಿ ದಿಟ್ಟತನ ತೋರಿಸಿ ಹೊರಗೆ ಬಂದಿದ್ದಾರೆ, ಎಲ್ಲರ ಮುಂದೆ ಹೇಳ್ಕೊಂಡಿದ್ದಾರೆ. ಖಂಡಿತ ನಾನು ಆಕೆಗೆ ಅಭಿನಂದಿಸ್ತೀನಿ. ಅಷ್ಟೇ ಅಲ್ಲ, ಅಂತ ಹೆಣ್ಮಕ್ಳ ಜೊತೆಗೆ ನಾವು ಕೂಡ ಗಟ್ಟಿಯಾಗಿ ನಿಲ್ಲಬೇಕು. ಒಂದು ಬಹಳ ದುರಾದೃಷ್ಟ ಅಂದರೆ, ನಾನ್ ಪನಿಷಿಂಗ್ ಅಥಾರಿಟಿ ಅಲ್ಲ, ನಾನು ಅವ್ರಿಗೆ ಪ್ರೊಟೆಕ್ಷನ್ ಕೊಡುವಂಥ ಜವಾಬ್ದಾರಿ ನನಗಿರುತ್ತೆ. ಎನ್ಕ್ವೈರಿ ಮಾಡ್ತೀನಿ, ರೆಕಮೆಂಡ್ ಮಾಡಿದ್ದು ಖಂಡಿತವಾಗಿ ಈಗ ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಶಿವಬಸವಯ್ಯ ಸರಿತಾ ಒಂದೇನು ಪ್ರಕರಣ ನಡೀತು, ಅದರಲ್ಲಿ ಕೂಡ ಸರ್ಕಾರ ಗೌರವಿಸಿದೆ, ಇಲ್ಲ ಅಂತಲ್ಲ. ಬಟ್ ಅವಳು ಏನು ನಿರೀಕ್ಷೆ ಮಾಡಿದ್ಲು ಸರಿತಾ, ಅದೇ ರೀತಿಯ ಒಂದು ಪನಿಷ್ಮೆಂಟ್ ಕೊಡೋಕ್ಕೆ ಸರ್ಕಾರದ ಹತ್ರ ಒಂದು ಕಾನೂನು ಇರಲಿಲ್ಲ. ಅದು ಸಿಂಡಿಕೇಟಿಗಿತ್ತು ಆ ಪವರು. ಅದೇ ರೀತಿಯಲ್ಲಿ ನಾವು ಏನು ರೆಕಮೆಂಡ್ ಮಾಡ್ತೀವಿ, ಇವರೇ ಗಿಲ್ಟ್ ಅಂತೇಳಿ ಹೇಳಿದ ಮೇಲೆ ನೇರವಾಗಿ ಸರ್ಕಾರವೇ ಪನಿಷ್ಮೆಂಟ್ ಕೊಡುವಂಥ ಒಂದು ನಿರ್ಧಾರವನ್ನು ಕೊಡುವಂಥ ಅಧಿಕಾರ ಸರ್ಕಾರ ಇಟ್ಕೋಬೇಕು ಅನ್ನೋದು ಇನ್ನೊಂದು ರೆಕಮೆಂಡೇಶನ್ ನಾವು ಮಾಡೋರಿದ್ದೀವಿ. ಯಾಕೆಂದರೆ ಮೊನ್ನೆ ಸರಿತಾ ಪ್ರಕರಣದಲ್ಲಿ ನಮಗೆ ತುಂಬ ಸರ್ಕಸ್ ಮಾಡಿದ್ವಿ ನಾವು. ಒಂದು ಏನಾಗೋಯ್ತು ಅಂತಂದರೆ, ಅದರಲ್ಲಿ ನ್ಯಾಯ ಕೊಡಿಸುವಂಥದ್ದು ಒಂದಾದರೆ, ನ್ಯಾಯಕ್ಕಾಗಿ ಹೋರಾಟ ಇದೆಯಲ್ಲ, ಹೌದು, ಅದು ಬಹಳ ತ್ರಾಸಾಗ್ಬಿಡುತ್ತೆ ಹೆಣ್ಮಕ್ಳಿಗೆ. ಹಾಗಾಗಿ ಅಲ್ಲಿ ಕೂಡ ಅದು ಸುಲಭ ಮಾಡಬೇಕು ಅನ್ನುವಂಥ ಇನ್ನೊಂದು ಪ್ರಯತ್ನವನ್ನು ನಾವು ಈಗ ಸದ್ಯದಲ್ಲೇ ಮಾಡೋರಿದ್ದೀವಿ. ಖಂಡಿತ. ಈಗ ನೀವು ನೋಡ್ತಾ ಇದ್ದೀರಿ, ಈ ರೀತಿ ಒಂದು ಖಾಸಗಿ ಕಂಪನಿಗಳಲ್ಲಿ MD ಆಗಿರುವಂತವ್ರು ಈಕೆ HR ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರಂತೆ. ಸೊ ಈ ರೀತಿ 1.5 ವರ್ಷದಿಂದ ಮಾನಸಿಕ ಲೈಂಗಿಕ ಕಿರುಕುಳ, ಅಶ್ಲೀಲ ಇಮೇಲ್ಗಳನ್ನ ಕಳಿಸೋದು, ಇಂಥದ್ರಲ್ಲಿ ಯಾವ ರೀತಿ ಏನ್ ಆಪ್ಷನ್ಸ್ ಇರುತ್ತೆ, ಇವ್ರ ಮುಂದೆ ಏನ್ ಮಾಡಬೇಕು ಅಂತ ಹೇಳ್ತೀರಿ? ನಾನು ಈ ಮೂಲಕ ನಮ್ಮ ಎಲ್ಲ ದುಡಿಯುವ ಮಹಿಳೆಯರಿಗೆ ಕೇಳ್ಕೊಳ್ಳೋದೇನೆಂದ್ರೆ, ಸಮಸ್ಯೆಯನ್ನ ಆರಂಭದಲ್ಲೇ ನೀವು ಹೊರಗಡೆ ಹಾಕಿ, ನಾವು ಬೇಗ ಅದನ್ನ ತೀರ್ಮಾನ ಮಾಡೋಕ್ಕಾಗತ್ತೆ. ಇಲ್ಲ ಅಂತಂದ್ರೆ ಯಾವುದೋ ಒಂದು ಸಮಸ್ಯೆ ಬೆಳೆದ ನಂತರ ಪಾಪ ನೀವು ಮಾನಸಿಕವಾಗಿ ಜರ್ಜರಿತ ಆಗುವಂಥದ್ದು ಬೇಡ. ಆರಂಭದಲ್ಲೇ ಸಮಸ್ಯೆನ ಹೊರಗಡೆ ತೊಗೊಂಬನ್ನಿ ಅನ್ನೋದು ನನ್ನ ಒಂದು ವಿನಂತಿ. ಇನ್ನೊಂದು, ಈ ರೀತಿದು ಏನಿದೆ ವರ್ಕ್ ಪ್ಲೇಸ್ ಸೆಕ್ಷುವಲ್ ಹರಾಸ್ಮೆಂಟು, ವರ್ಕ್ ಪ್ಲೇಸ್ ಹರಾಸ್ಮೆಂಟ್ಗಳೇನಿದೆ, ಇದಕ್ಕೆ ನಮ್ಮ ಏನಿದೆ ರೀಡ್ರೆಸಲ್ ಕಮಿಟಿಗಳು ಸೀರಿಯಸ್ಲಿ ಆಪರೇಟ್ ಆಗಬೇಕು. ಅಲ್ಲಿ 30ಕ್ಕಿಂತ ಹೆಚ್ಚು ದುಡಿಯುವ ಮಹಿಳೆ ಎಲ್ಲಿರ್ತಾಳೆ ಅಲ್ಲಿ ಮಹಿಳಾ ಲೈಂಗಿಕ ದೂರು ನಿವಾರಣಾ ಸಮಿತಿ ರಚನೆ ಆಗಬೇಕು. ಇದು ಸುಪ್ರೀಂ ಕೋರ್ಟಿನ ಒಂದು ಆದೇಶ. ಸೊ ಇದ್ರ ಮೇಲೆ ಕೂಡ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಕಳೆದ ಡಿಸೆಂಬರ್ 30ಕ್ಕೆ ಇದೇ ಬೆಂಗಳೂರಿನ ಶಿಕ್ಷಕರ ಸದನದಲ್ಲಿ ಇಡೀ ರಾಜ್ಯದಿಂದ ಈ ಒಂದು ಸಮಿತಿಯ ಅಧ್ಯಕ್ಷರು ಕಾರ್ಯದರ್ಶಿಗಳಿಗೆ ಟ್ರೈನಿಂಗ್ ಕೊಟ್ವಿ. ಹೌ ಟು ಕಂಡಕ್ಟ್ ಎನ್ಕ್ವೈರಿ, ಹೌ ಟು ಪ್ರೊಸೀಡ್, ದ ಪ್ರಾಸೆಸ್ ಏನಾಗಬೇಕು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನೇ ಆಗಿದೆ ಅಂತೇಳಿ. ಇನ್ನೂ ಕೂಡ ನಮ್ಮ ಮಹಿಳೆಯರಿಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಹೇಳಿದೆ, ಲೈಂಗಿಕ ನಿವಾರಣೆಯ ಒಂದು ದೂರು ನಿವಾರಣಾ ಸಮಿತಿ ಏನಿದೆ ಕೆಲಸದ ಸ್ಥಳದಲ್ಲಿ, ಮಹಿಳೆಯರು ಕೆಲಸ ಮಾಡುವಂಥ ವಾಸ ಮಾಡುವಂಥ ಒಂದು ಜಾಗಗಳೇನಿದೆ ಔದ್ಯೋಗಿಕ ಕ್ಷೇತ್ರದಲ್ಲಿ, ಇಲ್ಲಿ ಇನ್ನೂ ಕೂಡ ಇದರದ್ದು ಒಂದು ಪರಿಣಾಮ ಚೆನ್ನಾಗಿದೆ ಅಂತೇಳಿ ಅರ್ಥ ಮಾಡ್ಕೊಂಡು ಉಪಯೋಗ ಮಾಡ್ಕೋತಾ ಇಲ್ಲ ನಾವು. ಇನ್ನೂ ಕೂಡ ನಮ್ಗೆ ಆ ಎಸಿಟೇಷನ್ಸ್ ಇದೆ. ಆ ಎಸಿಟೇಷನ್ಸ್ ಮಹಿಳೆಯರಲ್ಲಿ ಹೋಗ್ಬೇಕು ಅಂತಂದರೆ ನಾವು ಆ ಟ್ರೈನಿಂಗ್ ಕ್ಯಾಂಪ್ ಕೊಟ್ಟಿದ್ದೀವಿ. ಬಟ್ ಈವೆನ್ ದೋ ಇನ್ನೂ ಬಹಳ ಅವಶ್ಯಕತೆ ಇದೆ, ನಮ್ಮ ಕೆಲಸ ಮಾಡುವಂಥದ್ದು ಅವಶ್ಯಕತೆ
ಇದೆ ಅನ್ನೋದನ್ನು ನಾನು ಮನ್ಗಂಡಿದ್ದೀನಿ. ನೀವು ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಸಮಸ್ಯೆನ ಆರಂಭದಲ್ಲೇ ಹೇಳ್ಕೋಬೇಕು ಅಂತ, ಎಲ್ಲೋ ಒಂದ್ ಕಡೆ ಮಹಿಳೆಯರ ಮೆಂಟಾಲಿಟಿ ಈಗ ಲೈಂಗಿಕ ಕಿರುಕುಳ ನಡೀತಾ ಇದೆ, ಯಾರೋ ಒಬ್ರು ಗೊತ್ತಾಗ್ತಿರುತ್ತೆ ಅವ್ರಿಗೆ, ಬಟ್ ಅಷ್ಟು ಈಸಿಯಾಗಿ ಹೇಳ್ಕೊಳಕ್ ಆಗಲ್ಲ ಅವ್ರಿಗೆ. ಯಾರ ಹತ್ರ ಹೇಳ್ಕೊಳ್ಳಿ, ಹೇಗೆ ಹೇಳ್ಕೊಳ್ಳಿ, ಯಾವರಿಂದ ಪರಿಹಾರ ಸಿಗುತ್ತೆ ಅನ್ನೋದು ಅವ್ರಿಗೆ ಅರಿವಿರಲ್ಲ. ಹೌದು. ಇವಾಗ ಅದಕ್ಕೋಸ್ಕರ ಈಗ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಒಂದಾದ್ರೆ ಕೆಲಸದ ಸ್ಥಳದಲ್ಲಿ ಮಹಿಳಾ ದೂರು ನಿವಾರಣಾ ಸಮಿತಿಗಳು ಅಂತ ರಚನೆ ಕಡ್ಡಾಯವಾಗಿ ಆಗಿರಬೇಕು. ಅದ್ರ ಕೆಲಸ ಇದೆ, ಇದನ್ನೇ ಮಾಡಬೇಕು. ಇದರ ಇಂಪ್ಲಿಮೆಂಟೇಷನ್ ಅನ್ನ ಇನ್ನೂ ಎಫೆಕ್ಟಿವ್ ಆಗಿ ಮಾಡಬೇಕು ಅನ್ನೋದು ಒಂದಾದ್ರೆ, ತಾವು ಕೇಳಿರೋ ಹಾಗೆ ನಮ್ಮ ಮಹಿಳೆಯರು ಒಂದು ಶೀಲ ಅನ್ನುವಂಥದ್ದು ನಮ್ಮ ಒಂದು ತುಂಬಾ ಕಾನ್ಶಿಯಸ್ ಸಂಬಂಧಪಟ್ಟಂತ ಒಂದು ವಿಚಾರ. ಅಲ್ಲಿ ಸಂಕೋಚ, ಸಾಮಾಜಿಕ ನಿಬಂಧನೆಗಳು, ನಾನು ಹೇಳ್ಬಿಟ್ರೆ ಏನ್ ಅನ್ಕೋತಾರೋ ಅಂತ. ಒಬ್ಳು ಹುಡುಗಿ ಫೈನಾನ್ಸ್ ಅಲ್ಲಿ ಕೆಲಸ ಮಾಡೋಳು, ನಾನು ಇನ್ನೂ ಆಯೋಗದ ಅಧ್ಯಕ್ಷ ಆಗಿಲ್ಲ, ಅದಕ್ಕೆ ಮುಂಚೆ ನಾನು ಲಾಯರ್ ಇದ್ದೆ. ಅವಾಗ ಕೇಳಿದ್ಲು, ಮೇಡಮ್ ನಂಗೆ ಸೆಕ್ಷುವಲ್ ಹರಾಸ್ಮೆಂಟ್ ಆಗ್ತಿದೆ, ನನ್ನ ಗಂಡಂಗೆ ಹೇಳ್ಬಿಟ್ರೆ ನನ್ನ ಗಂಡ ನನಗೆ ಅನುಮಾನ ಪಡ್ತಾರೆ, ಇಂಥ ಒಂದು ಸಮಸ್ಯೆಗಳು ಎದುರಿಸುವಂತ ಸಾಧ್ಯತೆಗಳಿರುತ್ತೆ. ಇಲ್ಲಿ ಅದಕ್ಕೆ ನಾನು ವಿನಂತಿ ಮಾಡ್ತೀನಿ, ಇಲ್ಲಿ ಮಹಿಳೆ ಒಬ್ಳೆ ಹೊರಗಡೆ ಬಂದ್ಬಿಡ್ಲಿ ಅಂದ್ರೆ ಆ ಹೋರಾಟ ಯಶಸ್ಸಾಗಲ್ಲ. ಇಡೀ ಕುಟುಂಬ ಮತ್ತು ಅವಳ ಜೊತೆಗಿರುವಂಥ ಸಮಾಜ ದಯಮಾಡಿ ಅವಳ ಜೊತೆಗೆ ನಿಂತ್ಕೊಳ್ಳಿ. ಅವಾಗ ಇಂಥವ್ರನ್ನೆಲ್ಲ ಬಗ್ಗು ಬಡಿಬೋದು. ಇಲ್ಲಾಂದ್ರೆ ಏನಾಗುತ್ತೆ, ಅವಳು ಮೆಂಟಲ್ ಸ್ಟ್ರೆಸ್ಸಿಂದ ನಂಗೆ ಇದ್ರ ಸವಾಸನೆ ಬೇಡಪ್ಪ ಅಂತ ಪಲಾಯನ ಮಾಡೋ ಹಾಗಾಗತ್ತೆ. ಹಾಗಾಗಿ ಸಮಾಜಕ್ಕೂ ಕೂಡ ನಾನು ವಿನಂತಿ ಮಾಡೋದೇನೆಂದ್ರೆ, ವರ್ಕ್ ಪ್ಲೇಸ್ ಹರಾಸ್ಮೆಂಟು, ಸೆಕ್ಷುವಲ್ ಹರಾಸ್ಮೆಂಟು, ಮಹಿಳಾ ದೌರ್ಜನ್ಯ ಇದು ಅವಳ ಒಬ್ಳ ಸಮಸ್ಯೆ ಅಲ್ಲ, ಇಡೀ ಸಮಾಜದ ಸಮಸ್ಯೆ. ದಯಮಾಡಿ ನಾವೆಲ್ಲರ ಬೆಂಬಲವನ್ನು ಅವಳಿಗೆ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೀನಿ. ಇವತ್ತು ಸರ್ಕಾರ ಅದಕ್ಕೋಸ್ಕರನೇ ಮಹಿಳಾ ಆಯೋಗದಂಥ ಸಂಸ್ಥೆಗಳನ್ನು, ಬೇರೆ ಬೇರೆ ಕಡೆ ಸಾಂತ್ವನ ಕೇಂದ್ರಗಳನ್ನು, ಟಾಸ್ಕ್ ಫೋರ್ಸ್ಗಳನ್ನೆಲ್ಲ ಸರ್ಕಾರಗಳು ಮಾಡಿದೆ. ಇವತ್ತು ಅದ್ರದ್ದು ಉಪಯೋಗವನ್ನು ಕೂಡ ನಾವು ತಗೋಬೇಕಾಗಿದೆ. ಅನೇಕ ಜನರು ನಿಮಗೆ ಹೇಗೆ ಗೊತ್ತಾಯ್ತು ಮಹಿಳಾ ಆಯೋಗಕ್ಕೆ ಬರೋಕ್ಕೆ ಅಂತ ನಾನು ಕೇಳ್ತಾ ಇದ್ದೆ. ಇಲ್ಲ, ನಮಗೆ ಕಡೆಗೆ ಎಕ್ಸಾಸ್ಟ್ ಆಗಿ ಇಂಟರ್ನೆಟ್ಟಲ್ಲಿ ನೋಡಿದ್ವಿ, ಈ ಥರ ಆಪ್ಷನ್ ಇದೆ ಅಂತ ಗೊತ್ತಾಯ್ತು, ನಾವು ಬಂದ್ವಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಅದ್ರ ಇರುವಿಕೆಯನ್ನು ಕೂಡ ಅರಿವು ಮೂಡಿಸ್ಕೊಳ್ಳುವಂಥದ್ದು ಮತ್ತು ನಾವು ಮೂಡಿಸುವಂಥದ್ದು ಎರಡೂ ಕೆಲಸ ಮಾಡಬೇಕು. ಅಂತ ಕೆಲಸ ತಾವು ಮಾಡ್ತಿದ್ದೀರಾ, ಅಭಿನಂದನೆಗಳು. ಖಂಡಿತ ಮಂಜುಳಾ ಅವರು, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ನಿಜಕ್ಕೂ ಮಂಜುಳಾ ಅವರು ಮಹಿಳಾ ಆಯೋಗದ ಅಧ್ಯಕ್ಷ ಆಗೋದಕ್ಕಿಂತ ಮೊದಲು ವಕೀಲರಾಗಿದ್ರು. ಹಾಗಾದ್ರೆ ನಿಜಕ್ಕೂ ಮಹಿಳೆಯರಿಗೆ ಮೊದಲು ಜಾಗೃತಿ ಮೂಡಿಸಬೇಕು. ಕಾನೂನು ಕೂಡ ಮಹಿಳೆಯರ ಪರವಾಗಿ ಸಾಕಷ್ಟು ಸಹಾಯ ಮಾಡೋದಕ್ಕೆ ಮುಂದೆ ಬರುತ್ತೆ. ಈಗ ಮೊನ್ನೆಷ್ಟೇ ನೀವು ಇತ್ತೀಚೆಗಷ್ಟೇ ನೋಡಿರ್ಬೋದು, ಪಿತ್ರಾರ್ಜಿತ ಆಸ್ತಿಯಲ್ಲಿ ಗಂಡು ಮಕ್ಕಳಿಗೆ ಎಷ್ಟು ಹಕ್ಕಿದೆಯೋ ಹೆಣ್ಣು ಮಕ್ಕಳಿಗೂ ಕೂಡ ಅಷ್ಟೇ ಹಕ್ಕಿದೆ ಅನ್ನುವಂಥದ್ದು. ಇಂತಹ ಸಾಕಷ್ಟು ಕಾನೂನು ಕೂಡ ಮಹಿಳೆಯರ ಪರವಾಗಿದೆ. ಅದ್ರ ಬಗ್ಗೆ ಕೂಡ ಮಾತಾಡ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.